ಇನ್ನು ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ. ಕಾಂಗ್ರೆಸ್ನ 5 ಶಾಸಕರು ವಿಜಯ್ ಬೆನ್ನಿಗೆ ನಿಂತಿದ್ದಾರೆ. ಈ ಬಗ್ಗೆ ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಜೊತೆ ಇದ್ದಾರೆ ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ ಕಾರ್ಯದರ್ಶಿ ಆದಂತಹ ಸೂರಜ್ ಹೆಗ್ಡೆ ಅವರು. ಸರ್, ನೀವು 4-5 ದಿವಸಗಳಿಂದ ನೋಡ್ತಾ ಇದ್ದೀರಿ, ನೀವು ಇದ್ದಕ್ಕಿದ್ದಂತೆ ಡಿಎಂಕೆ ಜೊತೆಗಿನ ಮೈತ್ರಿನ ಕಳೆದುಕೊಂಡು ಬಂದು ಟಿವಿಕೆಗೆ ಬೆಂಬಲವನ್ನು ಕೊಟ್ಟಿದ್ದೀರಿ. ನಿಜಕ್ಕೂ ಟಿವಿಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಲಿಕ್ಕೆ ತಮಿಳುನಾಡಲ್ಲಿ ಸಾಧ್ಯ ಆಗುತ್ತಾ ಅಂತ? ನಾವು ಅವ್ರ ಜೊತೆ ಯಾವುದೇ ರೀತಿಯ ನಾವು ಇಂಡಿಯಾ ಅಲಯನ್ಸ್ ಅಲ್ಲೇ ಇದ್ದೀವಿ. ಆದರೆ ಇಲ್ಲಿ ಬಂದಂತ ಫಲಿತಾಂಶನ ನೋಡಿ ನಾವೇನಂತ ಯೋಚನೆ ಮಾಡಿದ್ವಿ ಅಂದ್ರೆ ಎಲ್ಲ ಸೆಕ್ಯುಲರ್ ಫೋರ್ಸಸ್ ಅದು ಒಂದ್ ಕಡೆ ಬರಬೇಕಾಗುತ್ತೆ. ಇಲ್ಲದೆ ಇದ್ರೆ ಇವರು ಬೇರೆ ರೀತಿ ಇಲ್ಲಿ ಬೇರೆ ಸಪೋರ್ಟ್ ಕೊಡಕ್ಕೆ ಹೋಗಿದ್ರು. ಅವ್ರು ಸಪೋರ್ಟ್ ಕೊಟ್ರೆ ಗವರ್ನರ್ ಅವರು ಅವ್ರನ್ನ ಕರೆಯಕ್ಕೂ ರೆಡಿ ಆಗಿದ್ರು. ಈಗ ಗವರ್ನರ್ ಯಾಕೆ ಕರೀತಿಲ್ಲ, ಯಾಕೆ ಕೊಡ್ತಿಲ್ಲ ಅಂತಂದ್ರೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ ಅನ್ನುವಂತ ಒಂದೇ ಕಾರಣಕ್ಕೆ ಗವರ್ನರ್ ಅವಕಾಶ ಮಾಡಿಕೊಡ್ತಿಲ್ಲ. ಹೌದು, ಇಲ್ಲದೆ ಏನಕ್ಕೆ ಕರೆಯಲ್ಲ? ಇದೇ ರೀತಿ ಕರ್ನಾಟಕದಲ್ಲಾದಾಗ, ಇದೇ ರೀತಿ ಮಹಾರಾಷ್ಟ್ರಲ್ಲಾದಾಗ, ಇದೇ ರೀತಿ ಗೋವಾಲಾದಾಗ ಯಾಕೆ ಕರೆದ್ರು? ನೀವೇ ಇದು ನೋಡಿದೀರಾ, 104 ಜನ ಗೆದ್ದಿದ್ರು ಅಷ್ಟೇ ಯಡಿಯೂರಪ್ಪನವ್ರ ಸರ್ಕಾರ. ಎಷ್ಟು ದಿನ ಕೊಟ್ಟರು ಅವ್ರಿಗೆ? ಯಾಕೆ ಕರೆದ್ರು ಅವ್ರನ್ನ? ಆಮೇಲೆ ತಾನೇ ನಾವು ಸರ್ಕಾರ ಮಾಡಿದ್ವಿ. ಈ ರೀತಿ ಇವರು ಒಂದೊಂದು ರಾಜ್ಯಕ್ಕೆ ಒಂದೊಂದು ತಾರತಮ್ಯ ಮಾಡೋಕ್ಕಾಗಲ್ಲ. ಇದು ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕಾಗತ್ತೆ. ನಮ್ಮ ಸಂವಿಧಾನ ಭಾರಿ ಕ್ಲಿಯರ್ ಆಗಿ ಹೇಳಿದೆ. ಈ ತರ ಸನ್ನಿವೇಶ ಬಂದಾಗ ಸರ್ಕಾರಿ ಕಮಿಷನ್ ಪ್ರಕಾರ 9 ಜನ ಜಡ್ಜ್ಗಳು ಕೂತು ಪಾಸ್ ಮಾಡಿದಂಥ ಬೆಂಚ್ ಪ್ರಕಾರ, ಬೊಮ್ಮಾಯಿ ಅವರ ಕೇಸ್ ಪ್ರಕಾರ ಏನಂತ ಭಾರಿ ಕ್ಲಿಯರ್ ಆಗಿ ಹೇಳುತ್ತೆ ಅಂತಂದ್ರೆ, ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನ ಮೊದಲು ಕರಿಬೇಕು. ಅವ್ರ ಕೈಲಿ ಆಗಿಲ್ಲ ಅಂತಂದ್ರೆ ಆಮೇಲೆ ನೋಡೋಣ. ಅದು ಅದು ಎಲ್ಲಿ ರಾಜಭವನದ ಗೇಟಲ್ಲಿ ಹೇಳೋದಲ್ಲ, ರಾಜಭವನ ಲಾನ್ಸ್ ಅಲ್ಲ, ಭಾರಿ ಕ್ಲಿಯರ್ ಆಗಿ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ. ಇಟ್ ಹ್ಯಾಸ್ ಟು ಬಿ ಡನ್ ಇನ್ ದಿ ಪಾರ್ಲಿಮೆಂಟ್ ಆರ್ ವಿಧಾನಸಭಾ ಆರ್ ದ ಫ್ಲೋರ್ ಆಫ್ ದಿ ಹೌಸ್. ಇದು ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ಯಾಕೆ ನೀವು ಈ ತರ ಉಲ್ಲೇಖ ಮಾಡ್ತಿದ್ದೀರಾ? ಯಾಕೆ ಅದನ್ನ ಪಾಲಿಸ್ತಿಲ್ಲ? ಇದನ್ನ ಆಕ್ಚುಲಿ ಆಗಿ ಅವ್ರ ಎಕ್ಸಲೆನ್ಸಿ ಹೇಳ್ಬೇಕಾಗುತ್ತೆ. ಈಗ 118 ಶಾಸಕರ ಬೆಂಬಲ ಟಿವಿಕೆ ಮತ್ತೆ ಕಾಂಗ್ರೆಸ್ಗೆ ಇಲ್ಲ. ಈಗ ಬೇರೆ ಪಕ್ಷಗಳ ಬೆಂಬಲ ಕೊಡಬೇಕಾಗತ್ತೆ. ಎಡ ಪಕ್ಷಗಳನ್ನ ಕೇಳ್ತಾ ಇದ್ದೀರಿ, ವಿಸಿಕೆ ನಾಯಕರನ್ನ ಕೇಳ್ತಾ ಇದ್ದೀರಿ. ಅವರು ನಿಮಗೆ ಬೆಂಬಲ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ಯಾಕಂದ್ರೆ ಇದೇನಾಗುತ್ತೆ, ಸೆಕ್ಯುಲರ್ ಮೈಂಡೆಡ್ ಪಾರ್ಟೀಸ್ ನೋಡ್ತಾ ಇದ್ದಾವೆ ಏನೇನಾಗ್ತಾ ಇದೆ ಅಂತ. ಅದಲ್ದೇನೆ ಇಲ್ಲಿ ಹಲವಾರು ನಿದರ್ಶನಗಳು ಇದೆ. ಏನಾಗುತ್ತೆ, ಮೈನಾರಿಟಿ ಗೌರ್ಮೆಂಟ್ ಇದ್ದಂಥ ಗೌರ್ಮೆಂಟ್ಗಳು ಬಹುಮತನ ಸಾಬೀತು ಮಾಡಿವೆ. ಎಲ್ಲಿ ಫ್ಲೋರ್ಗಳು ಮೈನಾರಿಟಿ ಅಂತಂದ್ರೆ ಒಂದು 10 ಕಮ್ಮಿ ಇರ್ಬೋದು. ವಾಜಪೇಯಿ ಅವ್ರ ಸರ್ಕಾರದಲ್ಲಿ ಎಷ್ಟು ಜನ ಇದ್ರು? ಎಷ್ಟು ಜನ ನಡೆಸಿದ್ರು? ಅವ್ರಿಗೆ ಅವಕಾಶ ಕೊಟ್ಟಿರಲಿಲ್ವಾ? ಅಂದರೆ ಇದು ಸಂವಿಧಾನಾತ್ಮ ಏನು ಹೇಳ್ತಾ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿವರೆಗೂ ರಾಜ್ಯಪಾಲರು ಕರಿಬೇಕಿತ್ತು. ಇವ್ರನ್ನ ಒಂದು ಡೆಸಿಗ್ನೇಟ್ ಚೀಫ್ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡಬೇಕಾಯ್ತು. ಅದು ಮಾಡ್ದೇನೆ ಇವರು ಬೇರೆ ಥರ ನಡ್ಕೊಳ್ಳೋದು. ಒಂದೊಂದು ಪಕ್ಷಕ್ಕೆ ನೀವು ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ದು ಹಾರ್ಸ್ ಟ್ರೇಡಿಂಗ್ ಆಗುತ್ತೆ ಅಂತ. ಇವ್ರು ಕೊಡ್ತಿರೋ ಟೈಮ್ ಏನಕ್ಕೆ ಕೊಡ್ತಾ ಇದ್ದಾರೆ? ಇವಾಗ ಏನಕ್ಕೆ ADMK MLA ಗಳೆಲ್ಲ ರಿಸಾರ್ಟಲ್ಲಿ ಕೂತಿದ್ದಾರೆ? ಅದು ಹಾರ್ಸ್ ಟ್ರೇಡಿಂಗ್ ಅಲ್ವಾ? ಇದಕ್ಕೆ ಉತ್ತರ ಅವ್ರು ಕೊಡಬೇಕಾಗತ್ತೆ.